ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್. ಕ್ವಿಜ್ ಅನ್ನು ಓದುತ್ತಿರುವವರು ಗೀತಾಂಜಲಿ. ರಸಪ್ರಶ್ನೆಯು ಒಂದು ರೀತಿಯ ಮನೋರಂಜನೆಯ ಆಟವಾಗಿದೆ. ಹಾಗೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಇದು ತುಂಬಾ ಸಹಕಾರಿಯಾಗಿದೆ. ಆದ್ದರಿಂದ ಈ ವಿಡಿಯೋವನ್ನು ಎಂಡ್ ತನಕ ನೋಡಿ. ನಿಮ್ಮ ಮೊದಲನೆಯ ಪ್ರಶ್ನೆ: ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿವೆ? ಆಪ್ಷನ್ ಎ 45, ಆಪ್ಷನ್ ಬಿ 31, ಆಪ್ಷನ್ ಸಿ 62, ಆಪ್ಷನ್ ಡಿ 53. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ 31 ಜಿಲ್ಲೆಗಳು ಕರ್ನಾಟಕದಲ್ಲಿವೆ. ನಿಮ್ಮ ಎರಡನೆಯ ಪ್ರಶ್ನೆ: ಹನುಮಂತನು ಯಾವ ದೇವರ ಅವತಾರ? ಆಪ್ಷನ್ ಎ ರಾಮನ ಅವತಾರ, ಆಪ್ಷನ್ ಬಿ ಗಣಪತಿಯ ಅವತಾರ, ಆಪ್ಷನ್ ಸಿ ಶಿವನ ಅವತಾರ, ಆಪ್ಷನ್ ಡಿ ವಿಷ್ಣುವಿನ ಅವತಾರ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಶಿವನ ಅವತಾರ. ನಿಮ್ಮ ಮೂರನೆಯ ಪ್ರಶ್ನೆ: ಮ್ಯಾಗಿಯಲ್ಲಿ ಯಾವ ಪ್ರಾಣಿಯ ಕೊಬ್ಬನ್ನು ಹಾಕಿರುತ್ತಾರೆ? ಆಪ್ಷನ್ ಎ ಕುರಿಯ ಕೊಬ್ಬನ್ನು, ಆಪ್ಷನ್ ಬಿ ಕೋಳಿಯ ಕೊಬ್ಬನ್ನು, ಆಪ್ಷನ್ ಸಿ ಹಂದಿಯ ಕೊಬ್ಬನ್ನು, ಆಪ್ಷನ್ ಡಿ ಹಾವಿನ ಕೊಬ್ಬನ್ನು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದೂ ಅಲ್ಲ. ನಿಮ್ಮ ನಾಲ್ಕನೆಯ ಪ್ರಶ್ನೆ: ಮುಖಕ್ಕೆ ಏನನ್ನು ಹಚ್ಚಿದರೆ ಬೆಳ್ಳಗಾಗುತ್ತಾರೆ? ಆಪ್ಷನ್ ಎ ಗೋಮೂತ್ರ, ಆಪ್ಷನ್ ಬಿ ಕಹಿಬೇವು, ಆಪ್ಷನ್ ಸಿ ಸಗಣಿ, ಆಪ್ಷನ್ ಡಿ ಮಣ್ಣು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಸಗಣಿಯನ್ನು ಮುಖಕ್ಕೆ ಹಚ್ಚುವುದರಿಂದ ಬೆಳ್ಳಗಾಗುತ್ತಾರೆ. ನಿಮ್ಮ ಐದನೆಯ ಪ್ರಶ್ನೆಯು ಈ ರೀತಿಯಾಗಿದೆ: ಮೊದಲ ಒಲಿಂಪಿಕ್ ಕ್ರೀಡಾಕೂಟ ಯಾವ ದೇಶದಲ್ಲಿ ನಡೆಯಿತು? ಆಪ್ಷನ್ ಎ ಅಮೆರಿಕದಲ್ಲಿ, ಆಪ್ಷನ್ ಬಿ ಗ್ರೀಸ್ನಲ್ಲಿ, ಆಪ್ಷನ್ ಸಿ ಜಪಾನ್ನಲ್ಲಿ, ಆಪ್ಷನ್ ಡಿ ರಷ್ಯಾದಲ್ಲಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರೀಸ್ನಲ್ಲಿ ನಡೆಯಿತು. ನಿಮ್ಮ ಆರನೆಯ ಪ್ರಶ್ನೆ: ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ರನ್ನನನ್ನು, ಆಪ್ಷನ್ ಬಿ ಪುರಂದರದಾಸರನ್ನು, ಆಪ್ಷನ್ ಸಿ ಪಂಪನನ್ನು, ಆಪ್ಷನ್ ಡಿ ಹಂಸಲೇಖ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಪುರಂದರದಾಸರನ್ನು ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಕರೆಯುತ್ತಾರೆ. ನಿಮ್ಮ ಏಳನೆಯ ಪ್ರಶ್ನೆಯು ಈ ರೀತಿಯಾಗಿದೆ: ಕರ್ನಾಟಕದ ಅತಿ ದೊಡ್ಡ ನಗರ ಯಾವುದು? ಆಪ್ಷನ್ ಎ ಮಡಿಕೇರಿ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಮೈಸೂರು, ಆಪ್ಷನ್ ಡಿ ಮಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರು ಕರ್ನಾಟಕದ ಅತಿ ದೊಡ್ಡ ನಗರವಾಗಿದೆ. ನಿಮ್ಮ ಎಂಟನೆಯ ಪ್ರಶ್ನೆಯು ಈ ರೀತಿಯಾಗಿದೆ: ಹೊಲದಲ್ಲಿ ಕೆಲಸ ಮಾಡುವವರನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಗಾಯಕ, ಆಪ್ಷನ್ ಬಿ ನಟ, ಆಪ್ಷನ್ ಸಿ ಟೀಚರ್, ಆಪ್ಷನ್ ಡಿ ಕೃಷಿಕ.
ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕೃಷಿಕ ಎಂದು ಕರೆಯುತ್ತಾರೆ. ನಿಮ್ಮ 9ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಮೂಲ ನಕ್ಷತ್ರದ ಹುಡುಗಿಯನ್ನು ಮದುವೆಯಾದರೆ ಏನಾಗುತ್ತದೆ? ಆಪ್ಷನ್ ಎ ಶುಭ, ಆಪ್ಷನ್ ಬಿ ಅಶುಭ, ಆಪ್ಷನ್ ಸಿ ಪತಿಗೆ ಕಷ್ಟ, ಆಪ್ಷನ್ ಡಿ ರಾಜಯೋಗ. ಸರಿಯಾದ ಉತ್ತರ ಆಪ್ಷನ್ ಸಿ ಪತಿಗೆ ಕಷ್ಟ ಬರುತ್ತದೆ. ನಿಮ್ಮ 10ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ನೊಬೆಲ್ ಪ್ರಶಸ್ತಿ ಗೆದ್ದ ಮೊದಲ ಮಹಿಳೆ ಯಾರು? ಆಪ್ಷನ್ ಎ ಮದರ್ ತೆರೇಸಾ, ಆಪ್ಷನ್ ಬಿ ಮೇರಿ ಕ್ಯೂರಿ, ಆಪ್ಷನ್ ಸಿ ವಿಲಿಯಂ, ಆಪ್ಷನ್ ಡಿ ಪಾರ್ಲ್ ಬಕ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಮೇರಿ ಕ್ಯೂರಿ ನೊಬೆಲ್ ಪ್ರಶಸ್ತಿ ಗೆದ್ದ ಮೊದಲ ಮಹಿಳೆ. ನಿಮ್ಮ 11ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ರೋಮಿಯೋ ಜೂಲಿಯೆಟ್ ಬರೆದವರಾರು? ಆಪ್ಷನ್ ಎ ವಿಲಿಯಂ ಬ್ಲಾಕ್, ಆಪ್ಷನ್ ಬಿ ಶೇಕ್ಸ್ಪಿಯರ್, ಆಪ್ಷನ್ ಸಿ ಮೇರಿ ಶೆಲ್ಲಿ, ಆಪ್ಷನ್ ಡಿ ಜಾನ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಶೇಕ್ಸ್ಪಿಯರ್. ನಿಮ್ಮ 12ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಸೌರವ್ಯೂಹದಲ್ಲಿ ಅತಿ ದೊಡ್ಡ ಗ್ರಹ ಯಾವುದು? ಆಪ್ಷನ್ ಎ ಶನಿ, ಆಪ್ಷನ್ ಬಿ ಗುರು, ಆಪ್ಷನ್ ಸಿ ಶುಕ್ರ, ಆಪ್ಷನ್ ಡಿ ಬುಧ. ಯಾವುದು ಉತ್ತರ ಆಪ್ಷನ್ ಬಿ ಗುರು ಸೌರವ್ಯೂಹದಲ್ಲಿ ಅತಿ ದೊಡ್ಡ ಗ್ರಹವಾಗಿದೆ. ನಿಮ್ಮ 13ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಕಾಗದದ ಹಣವನ್ನು ಬಳಸಿದ ಮೊದಲ ದೇಶ ಯಾವುದು? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ರಷ್ಯಾ, ಆಪ್ಷನ್ ಡಿ ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾವು ಕಾಗದದ ಹಣವನ್ನು ಬಳಸಿದ ಮೊದಲ ದೇಶವಾಗಿದೆ. ನಿಮ್ಮ 14ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಸೇವಿಸುವ ಪಾನೀಯ ಯಾವುದು? ಆಪ್ಷನ್ ಎ ಹಾಲು, ಆಪ್ಷನ್ ಬಿ ಚಹಾ, ಆಪ್ಷನ್ ಸಿ ಕಷಾಯ, ಆಪ್ಷನ್ ಡಿ ಕಾಫಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಚಹಾವು ಪ್ರಪಂಚದಲ್ಲಿ ಅತಿ ಹೆಚ್ಚು ಸೇವಿಸುವ ಪಾನೀಯವಾಗಿದೆ. ನಿಮ್ಮ 15ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಜೇನುನೊಣಗಳು ಒಟ್ಟು ಎಷ್ಟು ಕಣ್ಣುಗಳನ್ನು ಹೊಂದಿವೆ? ಆಪ್ಷನ್ ಎ 4, ಆಪ್ಷನ್ ಬಿ 5, ಆಪ್ಷನ್ ಸಿ 3, ಆಪ್ಷನ್ ಡಿ 2. ಸರಿಯಾದ ಉತ್ತರ ಆಪ್ಷನ್ ಬಿ 5 ಕಣ್ಣುಗಳನ್ನು ಹೊಂದಿವೆ. ಇದೇ ರೀತಿಯ ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ.